ಸರ್ ನಾನು ಡೆಫಿನೆಟ್ಲಿ ಯು ಆರ್ ಕರೆಕ್ಟ್. ಈ ವೋಟ್ ಚೋರಿ ಅನ್ನೋದು ಎಲೆಕ್ಷನ್ ಪ್ರಾಸೆಸ್. ಎಲೆಕ್ಷನ್ ಅಲ್ಲ ಸರ್, ವೋಟ್ ಚೋರಿ ಅನ್ನೋದು ಒಂದು ಎಲೆಕ್ಷನ್ ಪ್ರಾಸೆಸ್ ಅಲ್ಲಿ ನಡೀಬಹುದಾದಂತ ಅಕ್ರಮ. ಎಲೆಕ್ಷನ್ಸ್ ನಡೆದು ಮುಂದಕ್ಕೋಗಿ ಸರ್ಕಾರ ರಚನೆ ಮಾಡಿ ಸರ್ಕಾರಕ್ಕೆ 1.5 ವರ್ಷ ಆಗ್ತಾ ಬಂದ್ರೂ ಕೂಡ ಇನ್ನು ಎಲೆಕ್ಷನ್ ದೇ ಚೋರಿ ಅಂತ ಇಟ್ಕೊಂಡ್ರೆ ಸರ್ ಡೆಫಿನೆಟ್ಲಿ ರಾಂಗ್ ಸೆಲೆಕ್ಷನ್ ಆಫ್ ಇಶ್ಯೂಸ್ ಅಷ್ಟೇ. ರಾಂಗ್ ಸೆಲೆಕ್ಷನ್ ಆಫ್ ದೇರ್ ಇಸ್ ನೋ ಇಶ್ಯೂ ಟು ಟಾಕ್. ಮಾದೇವಪುರದ್ದು ಡಿಫೆಂಡ್ ಮಾಡಿದ್ರು. ಓಕೆ, ಅವರು ಈಗ ವೋಟ್ ಚೋರಿ ಅನ್ನೋದು ಗಂಭೀರವಾದ ಇಶ್ಯೂ. ಅದು ಯಾಕೆಂದ್ರೆ ಇಂಡಿಯನ್ ಡೆಮೋಕ್ರಸಿನೇ ಬುಡಮೇಲ್ ಮಾಡುವಂತಹ ಕಳ್ತನ ಅಂತ ಒಪ್ಕೋತೀವಿ ನಾವು. ಓಕೆ, ಯಾಕೆ ಎಂಕ್ವೈರಿ ಮಾಡಿಲ್ಲ? ಆಳಂದ್ ಮಾಡೋ ತರ ನಿಮಗೆ ನೀವೇ ಮಾಡ್ಬೋದಿತ್ತು. ಅಡ್ವೊಕೇಟ್ ಜನರಲ್ ಏನ್ ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಗೊತ್ತಾ? SIT ಮಾಡಿದೀವಿ ಸರ್, ಅದಕ್ಕೆ ಎಲ್ಲೇ ವೋಟ್ ಚೋರಿ ಇದಕ್ಕೆ SIT ಮಾಡಿದೀವಿ. ಆದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡ್ತಾ ಇದೆ ಸರ್? ಸಮೀವುಲ್ಲಾ ಸರ್, ದಟ್ ಈಸ್ ಆಲ್ಸೋ ಒನ್ ಇಶ್ಯೂ. But there is lot of issues, other issues. ಜನರನ್ನ ಭಾವನಾತ್ಮಕವಾಗಿ ಆಳುವ ಸರ್ಕಾರದ ವೈಫಲ್ಯಗಳನ್ನ ಅವರ ಮನಸ್ಸಿನ ಒಳಗಡೆ ನುಗ್ಗಿಸುವ. ಟೆಲ್ ಮಿ ಒನ್ ಇಶ್ಯೂ. Is there any corruption issue? Is there any ದೊಡ್ಡ ಹಗರಣಗಳು? ಏನು ನೀವು ಮಾತಾಡ್ದೇನೆ ವೋಟ್ ಚೋರಿ ಅಂತ ಬರೀ ಅದನ್ನೇ ಹಿಡ್ಕೊಂಡು ಕೂತ್ರೆ. ಎಸ್, ಇವರು ಯಾರು ರವೀಶ್ ಅವರೇ ತಮ್ಗೇನು ಅನ್ಸುತ್ತೆ ಮೇಡಮ್? ಏನಂದರೆ ಈಗ ಕಳೆದ ಒಂದು ಸ್ವತಂತ್ರದ ನಂತರ 10-15 ಜನ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಗಳು ಬಂದೋಗಿದ್ದಾರೆ. ಆ ಎಲ್ಲ ಪ್ರಧಾನಮಂತ್ರಿಗಳು ಏನು ಮಾಡಿದ್ದಾರೆ, ಅವರು ಅಭಿವೃದ್ಧಿ ಕೆಲಸ, ಅವರು ಶಕ್ತಿ ಮೀರಿ ಅವರವರಿಗೆ ತಿಳಿದಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಳೋದು. AM ಇರ್ಬೋದು, ಮತ್ತೊಂದಿರ್ಬೋದು, ಇನ್ಕ್ಲೂಡಿಂಗ್ ನೆಹರೂಯಿಂದ ಹಿಡ್ಕೊಂಡು ಮನಮೋಹನ್ ಸಿಂಗ್ವರೆಗೂ ಎಲ್ಲರೂ ಅವರಿಗೆ ಗೊತ್ತಿರತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡೋಗಿದ್ದಾರೆ. ಇವರು ಮೊದಲನೇ ವ್ಯಕ್ತಿ. ಇವ್ರು ಏನು ಮಾಡಿದ್ದಾರೆ ಅಂದರೆ, ಇವರು ಬಂದಿದ ತಕ್ಷಣವೇ ಬರೀ ದೇವಸ್ಥಾನ, ಮಂದಿರ, ಮಸೀದಿ ಇಶ್ಯೂಗಳನ್ನ ತಗೊಬಂದು ಜಾತಿ ಧರ್ಮಗಳ ವಿಚಾರದಲ್ಲಿ ತಗೊಬಂದ್ಬಿಟ್ಟು ಜನಗಳಿಗೆ ಕನ್ಫ್ಯೂಸ್ ಮಾಡಿದ್ರು. ಇವರು ಬೇರೆಯವರೆಲ್ಲ ಕೆಲಸ ಮಾಡ್ಕೊಬಂದ್ರೆ ಇವರು ಭಾರತ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಎಲ್ಲಾ ದೇವಸ್ಥಾನಗಳಿಗೂ ಹೇಳ್ತೀನಿ, ನಾನು ಕಂಪ್ಲೀಟ್ ಮಾಡ್ತೀನಿ. ಇವ್ರು ಏನ್ ಗೊತ್ತಾ, ಪ್ರಧಾನ ಮಂತ್ರಿನೋ ಪೂಜಾರಿನೋ ಅನ್ನೋದನ್ನ ನಾವು ಕನ್ಫ್ಯೂಸ್ ತರ ಮಾಡಿಟ್ಟಿದ್ದಾರೆ. ಅಭಿವೃದ್ಧಿ ಕ್ರಮಗಳ 39% ಅಲ್ಲಿ ಆಮ್ ಆದ್ಮಿ ಪಾರ್ಟಿನೂ ಒಂದಿದೆ. ಹೌದೌದು, ನಾನು ಡಿಫೆಂಡ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಆಮ್ ಆದ್ಮಿ ಪಾರ್ಟಿನೂ ಇದೆ. ಸೊ ಈ ಎಲ್ಲ ಶಕ್ತಿಯು ಒಂದಾಗಿ ಯಾಕೆ ಆ ಐಡಿಯಾಲಜಿಯನ್ನ ತಿರಸ್ಕರಿಸಬಾರದು? ಎಲ್ಲ ಪ್ರಾದೇಶಿಕ ಪಕ್ಷಗಳು ಒಟ್ಟಾದರೂ ಕೂಡ ಮೋದಿ ಅನ್ನೋ ಫೋರ್ಸ್ ಅನ್ನ ಹೊಡೆದಾಕಕ್ಕಾಗ್ತಿಲ್ಲ. ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ ಮೇಡಮ್, ದೇಶದ ಜನರಲ್ಲಿ ಧರ್ಮ ಮತ್ತೆ ಜಾತಿ ಅನ್ನೋ ಒಂದು ವಿಷ ಬೀಜವನ್ನ ಬಿತ್ತುಬಿಟ್ಟಿದ್ದಾರೆ. ಅದನ್ನ ಅಷ್ಟು ಸುಲಭನಾಗಿ ಹೋಗಲಾಡ್ಸಕ್ ಆಗಲ್ಲ. ನೀವು ಎಷ್ಟೇ ಫೋರ್ಸ್ ಹೋಗ್ಬಿಟ್ಟು ನೀವು ಹೇಳಿ, ನೀವು ಎಷ್ಟೇ ವೋಟ್ ಚೋರಿ ಇರ್ಬೋದು ದೇಶದಲ್ಲಿ ಏನೇನು. ಕರ್ನಾಟಕದ ವಿಚಾರಕ್ಕೆ ತಗೊಂಡ್ರೆ ಇಲ್ಲಿದ್ದಂತ ಬಿಜೆಪಿ ಸರ್ಕಾರ ಆಜಾನು ಹಿಜಾಬು ಅದು ಜಟಕ ಮಟ್ಕ ಎಲ್ಲ ತಂತಲ್ಲ ಸರ್. ಹೌದಲ್ಲ ಸರ್, ತಂತಲ್ಲ ಸರ್. ಆದರೂ ಕರ್ನಾಟಕದ ಜನ ಅದಕ್ಕೆ ಸೊಪ್ಪಾಕ್ಲಿಲ್ವಲ್ಲ. ನಾನು ಹೇಳ್ತೀನಿ, ಏನಂದ್ರೆ ಇಲ್ಲ, ದಯವಿಟ್ಟು ಕಂಪ್ಲೇಂಟ್ ಮಾಡಿ. ದಕ್ಷಿಣ ಭಾರತದವರು ಅತಿ ಬುದ್ಧಿವಂತರಿದ್ದಾರೆ. ಉತ್ತರ ಭಾರತದವರು ಯಾವಾಗ್ಲೂ ಧರ್ಮಾಂಧರೆ. ಯಾವ್ದಾದ್ರು ಒಂದು ಧರ್ಮಕ್ಕೆ ಅದೇ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಮೋದಿಗೆ ಓಟ್ ಹಾಕ್ತಾರೆ ಕರ್ನಾಟಕದ ಜನ. ಸೊ ಅವ್ರನ್ನ ಮತಾಂಧರು ಅಂತೀರೋ, ಎರಡು ವಿಷಯಗಳ ಏನಂತೀರಾ? ಇಲ್ಲ, ನಾವು ಕರ್ನಾಟಕ ಜನ ಬುದ್ಧಿವಂತರು ತಾನೆ. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ತಿರಸ್ಕರಿಸ ಯಾರು ಮಾತಾಡಂಗಿಲ್ಲ. ರವೀಶ್ ಅವರೇ, ರವೀಶ್ ಅವರೇ, ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಕರ್ನಾಟಕದ ಮತದಾರರು ಬಿಜೆಪಿಯನ್ನ ತಿರಸ್ಕರಿಸ್ತಾರೆ. ಧರ್ಮದ ಆಧಾರದ ಮೇಲೆ ಜನರನ್ನ ಒಡೆಯೋದಕ್ಕೆ ಪ್ರಯತ್ನ ಪಟ್ಟಂತ ಬಿಜೆಪಿಯ ನೀತಿ ನಿಲುವುಗಳನ್ನು ತಿರಸ್ಕರಿಸ್ತಾರೆ, ಕಾಂಗ್ರೆಸ್ಗೆ ಮತ ಹಾಕ್ತಾರೆ. ಅದೇ ಲೋಕಸಭೆ ಚುನಾವಣೆಯಲ್ಲಿ ಅದೇ ಧರ್ಮ ಆಧಾರಿತವಾದಂತಹ ಪಾಲಿಟಿಕ್ಸ್ಗೆ ಮತ ಹಾಕ್ತಾರೆ. ಸೊ ಇಲ್ಲಿ ಬೇಕಾಗಿರೋದೇನು ಮೇಡಮ್? ದಕ್ಷಿಣ ಭಾರತ ಲೀಡರ್ಶಿಪ್ ಅಲ್ಲೂ ಕಡಿಮೆ ಇದೆ ಅಂತ ನಾನು ಒಪ್ಕೋತೀನಿ, ಒಂದು ಪರ್ಸೆಂಟೇಜ್. ಆದರೆ ಇವ್ರು ಅಂದ್ಕೊಂಡಿರೋ ನೋಡಿ ಮೇಡಮ್, ಬಹಳಷ್ಟು ಪ್ರಶ್ನೆಗಳಿವೆ. ಮೋದಿ ಅವರ ಸಾಧನೆ, ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವ,